PWD ಇಲಾಖೆಯ ರಸ್ತೆಯಲ್ಲಿ ಮಳೆ ನೀರು ಹರಿದು ಬಂದು ತೋಟದಲ್ಲಿ ಶೇಖರಣೆಗೊಂಡು ಕೃಷಿ ನಾಶವಾಗುತ್ತಿದೆ. ಈ ಸಮಸ್ಯೆಯನ್ನು ಪರಿಹರಿಸಬೇಕೆಂದು ರೈತರೊಬ್ಬರು ದಾಖ ಜಿಲ್ಲಾಧಿಕಾರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಅಜ್ಜವರ ಗ್ರಾಮದ ಹಡಪಂಗಯ್ಯ ಎ.ವಿ. ಜನಾರ್ದನಗೌಡ ಎಂಬುವರು ಸುಳ್ಯದಿಂದ ಮಂಡಕಲ್ಲಿಗೆ ಹೋಗುವ ಮಾರ್ಗದ ಬದಿಯ ಚರಂಡಿಯ ಹೂಳನ್ನು ತೆಗೆಯದೆ ಮತ್ತು ಅವೈಜ್ಞಾನಿಕ ಕಾಮಗಾರಿಯ ಕಾರಣ ಮಳೆ ನೀರು ಚರಂಡಿಯಲ್ಲಿ ಹೋಗದೆ ಅಡಿಕೆ ಕೃಷಿ ತೋಟಕ್ಕೆ ಹರಿದು ಬಂದು ನನ್ನ ಕೃಷಿ ನಾಶವಾಗುತ್ತಿದೆ. ಇದನ್ನು ಕೂಡಲೇ ಪರಿಶೀಲಿಸಿ ಸರಿಪಡಿಸುವಂತೆ ಅವರು ಜಿಲ್ಲಾಧಿಕಾರಿಗೆ ಬರೆದ ಮನವಿಯಲ್ಲಿ ತಿಳಿಸಿದ್ದಾರೆ. ಈ ಮನವಿಯನ್ನು ಕಳೆದ 3 ವರ್ಷಗಳಿಂದ ಅವರು ಜಿಲ್ಲಾಧಿಕಾರಿ ಮತ್ತು ಸಂಬಂಧಪಟ್ಟ ಇತರ ಇಲಾಖಾಧಿಕಾರಿಗಳಿಗೂ ಸಲ್ಲಿಸಿದರೂ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ. ಇದೀಗ ಅವರು ಪ್ರತಿಭಟನೆಗೆ ನಿರ್ಧರಿಸಿದ್ದಾರೆ. ಎರಡು 2022ರಿಂದ ಎ.ಬಿ. ಜನಾರ್ದನಗೌಡರ ವರ್ಗ ಸ್ಥಳದಲ್ಲಿ ಮಾರ್ಗಕ್ಕೂ ಚರಂಡಿ ಬೇಕಾದ ಸ್ಥಳ ಬಿಟ್ಟುಕೊಟ್ಟಿದ್ದೇವೆ. ಅಲ್ಲಿ ಮಾರ್ಗ ಆಗಿದೆ, ವಾಹನಗಳು ಹೋಗ್ತಾ ಇವೆ. ಆದರೆ ಈಗ ಚರಂಡಿ ಮಾಡಲಿಲ್ಲ. ಕಳಪೆ ಚರಂಡಿಯನ್ನು ಮಾಡಿದ ಕಾರಣ ಹಿಂದೆ ಕಣಿ ಇತ್ತು, ಆ ಕಣಿ ಹೂಳು ತುಂಬಿ ಅದು ಚರಂಡಿಯು ಜರಿದು ಹೋಗಿ ತೋಟಕ್ಕೆ ಹೋಗಿದೆ. ಅಲ್ಲಿ ಈಗ ಚರಂಡಿ ಇರುವುದಿಲ್ಲ. ಆದ್ದರಿಂದ ಮಾರ್ಗದ ಬದಿಯಲ್ಲಿ ಚರಂಡಿ ಮಾಡಿಕೊಟ್ಟು ಆ ಚರಂಡಿಯಲ್ಲಿ ಚರಂಡಿಯಲ್ಲಿ ನೀರು ಹೋಗುವಂತೆ ಮಾಡಿ, ತೋಟಕ್ಕೆ ಹೋಗದಂತೆ ಚರಂಡಿಯಲ್ಲೇ ನೀರು ಹೋಗುವಂತೆ ಮಾಡಿಕೊಡಬೇಕೆಂದು ನಾವು DC ಅವರಿಗೆ 22ನೇ ಇಸ್ವಿಯಲ್ಲಿ ಬರೆದೆವು, 23ರಲ್ಲಿ ಬರೆದೆವು, 24 ಬರೆದೆವು. ಈಗ DC ಮನೆ ಬಂದ ಕಾರಣ PW ಎಂಜಿನಿಯರ್ ಬಂದುಕೊಂಡು ಅದನ್ನು ಪರಿಶೀಲಿಸಿ ಮಾಡ್ತೇವೆ ನಡೆದರು. ಈಗ ಕಂಡೀಷನ್ ಹಾಕಿದ್ದಾರೆ, ಸ್ಥಳ ಬಿಟ್ಟುಕೊಟ್ಟರೆ ಮತ್ತು ಸರ್ಕಾರ ಅನುದಾನ ಬಂದರೆ ನಾವು ಕಟ್ಟಿಸಿ ಕೊಡ್ತೇವೆ ಹೇಳ್ತೀವಿ. ಈ ಸರ್ಕಾರಕ್ಕೆ ಈ ಹಿಂದೆ ಬಿಟ್ಟುಕೊಟ್ಟಿದ್ದೇವೆ. ಮಾರ್ಗ ಆಗಿದೆ, ವಾಹನಗಳು ಹೋಗ್ತಾ ಇವೆ. ಚರಂಡಿ ಮಾತ್ರ ಕಳಪೆ ಚರಂಡಿಗಳು ಜರಿದು ಹೋಗಿದೆ. ಅದನ್ನು ಚರಂಡಿ ಕಟ್ಟಿ ಗೋಡೆ ಮಾರ್ಗದ ನೀರು ಚರಂಡಿಲಿ ಹೋಗುವಂತೆ ಮಾಡಿ, ಚರಂಡಿ ಕಟ್ಟಿ ಚರಂಡಿಲಿ ಹೋಗೋ ತೋಟಕ್ಕೆ ನೀರು ಹೋಗುವಂತೆ ಮಾಡಿಕೊಡಬೇಕು ನಾವು ವಿನಂತಿ ಮಾಡ್ತೇವೆ. 2 ವರ್ಷಗಳ ತೋಟ ನಾನಾ ಕೊಳ್ಳೆ ರೋಗದ ಮುಂದೆ ಹಾಳಾಗಿದೆ. ಬಡ ಕೃಷಿಕರಿಗೆ ಈ ತೊಂದರೆ ಮಾಡೋದರಿಂದ ನಮಗೆ ಜೀವನಕ್ಕೆ ಅದು ಕಷ್ಟವಾಗಿ ಬರ್ತದೆ. ಆದ್ದರಿಂದ ಮಾಡಿಕೊಡೋದ್ರಲ್ಲಿ ನಾವು ಮಾರ್ಗವನ್ನು ಬ್ಲಾಕ್ ಮಾಡುವ ಎಂದು ಯೋಚನೆ ಮಾಡ್ತಾ ಇದ್ದೇವೆ.